ಬೆಂಗಳೂರಿನಲ್ಲಿ ನಸುಕಿನ ಜಾವ 3:45 ಸುಮಾರಿಗೆ ಭೀಕರ ಅಪಘಾತ ಸಂಭವಿಸಿದೆ. ಯಶವಂತಪುರ ಸರ್ಕಲ್ನ ಫ್ಲೈಓವರ್ ಮೇಲೆ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಎದುರಿಗೆ ಬರ್ತಾ ಇದ್ದ ಬೈಕ್ಗೆ ಗುದ್ದಿ ಫ್ಲೈಓವರ್ ಮೇಲಿನಿಂದ ಕೆಳಗೆ ಕಾರು ಬಿದ್ದಿದೆ. ಇದರಿಂದ ಕಾರಿನಲ್ಲಿ ಇದ್ದಂತಹ 4 ಹಾಗೂ ಬೈಕ್ ಸವಾರ ಸೇರಿ 5 ತೀವ್ರವಾಗಿ ಗಾಯವಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಓರ್ವ ಸಾವನ್ನಪ್ಪಿದ್ದಾರೆ. ಇನ್ನು 4 ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಅಪಘಾತಕ್ಕೆ ಕಾರು ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಶವಂತಪುರ ಸಂಚಾರಿ ಠಾಣಾ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮುಡಾ ಹಗರಣದಲ್ಲಿ ದಿನೇ ದಿನೇ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಮುಡಾ ಹಗರಣದಿಂದ ಪಾರಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ದೇವರ ಮೊರೆ ಹೋಗಿದ್ದಾರೆ. ಇಂದು ಬೆಳಿಗ್ಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ದೇವರ ದರ್ಶನದ ಬಳಿಕ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಮೈಸೂರು ರಾಜ ಮನೆತನದ ವಿರೋಧದ ನಡುವೆಯೂ ಪ್ರಾಧಿಕಾರದ ಸಭೆ ನಡೆಸಲಿದ್ದು ಇದು ಒಡೆಯರ್ ಕುಟುಂಬದ ಕೆಂಗಣ್ಣಿಗೆ ಕಾರಣವಾಗಲಿದೆ. ಹಾಸನ ಎತ್ತಿನಹೊಳೆ ಯೋಜನೆಗೆ ಅಧಿಕೃತ ಚಾಲನೆ ನೀಡುವುದಕ್ಕೆ ಸೆಪ್ಟೆಂಬರ್ 7ಕ್ಕೆ ಸಿಎಂ ಸಿದ್ದರಾಮಯ್ಯ ಸಕಲೇಶಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಎತ್ತಿನಹೊಳೆ ಯೋಜನೆಯಿಂದ ನಮ್ಮ ತಾಲೂಕಿಗೆ ಹಾನಿಯಾಗಿದೆ. ಆದರೆ ಈಗಿನ ಸರ್ಕಾರ ಬಿಡಿಗಾಸು ಅನುದಾನ ನೀಡಿಲ್ಲ ಅಂತ ಶಾಸಕ ಸಿಮೆಂಟ್ ಮಂಜು ಆರೋಪವನ್ನು ಮಾಡಿದ್ದಾರೆ. ಒಂದು ವೇಳೆ ತಾಲೂಕಿಗೆ ಮೂಲ ಸೌಕರ್ಯಕ್ಕೆ ಅನುದಾನ ನೀಡದಿದ್ದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಯಲು ಸೀಮೆಗೆ ವರದಾನವಾಗಿದ್ರೂ ಸಕಲೇಶಪುರ ಭಾಗದ ಜನತೆಗೆ ಮಾತ್ರ ಎತ್ತಿನಹೊಳೆ ಯೋಜನೆ ಕಂಟಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಮೀನಿಗೆ ಅಳವಡಿಸಿದ್ದ ವಿದ್ಯುತ್ ತಂತಿ ಬೇಲಿಗೆ ಸಿಲುಕಿ ಚಿರತೆ ಸಾವನ್ನಪ್ಪಿರುವ ಘಟನೆ ರಾಮನಗರದ ಮಾಗಡಿ ತಾಲೂಕಿನ ಮರಳಗೊಂಡಲ ಗ್ರಾಮದಲ್ಲಿ ನಡೆದಿದೆ. ರೈತ ಉಮೇಶ್ ಜಮೀನಿನಲ್ಲಿ ಗೆಣಸು ಬೆಳೆದಿದ್ರಿಂದ ಬೆಳೆ ಸುತ್ತ ವಿದ್ಯುತ್ ತಂತಿಯನ್ನ ಅಳವಡಿಸಿದ್ರು. ಈ ವೇಳೆ ಕಳೆದ ಭಾನುವಾರ ವಿದ್ಯುತ್ ಸ್ಪರ್ಶಿಸಿ 4 ವರ್ಷದ ಚಿರತೆ ಸಾವನ್ನಪ್ಪಿದ್ದು, ಭಯಗೊಂಡ ರೈತ ಮೃತ ಚಿರತೆಯನ್ನ ಜಮೀನಿನಲ್ಲಿ ಗುಂಡಿ ತೆಗೆದು ಮುಚ್ಚಿದ್ದಾನೆ. ಕೊನೆಗೆ ಆತನೇ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದು, ಪೊಲೀಸರು ಅರಣ್ಯಾಧಿಕಾರಿಗಳಿಗೆ ವಿಷಯನ್ನ ಮುಟ್ಟಿಸಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿದೆ. ಚಿರತೆಯನ್ನ ಸದ್ಯ ಆರೋಪಿ ಉಮೇಶ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 8 ತಿಂಗಳಿಂದ ಕಾವೇರಿ ನೀರಾವರಿ ನಿಗಮ ಸಂಬಳ ನೀಡದೇ ಇರೋದ್ರಿಂದ ಹಣವಿಲ್ಲದೆ ನೌಕರರು ಪರದಾಡ್ತಾ ಇದ್ದಾರೆ. 8 ತಿಂಗಳಿಂದ ಸಂಬಳ ಇಲ್ಲದೆ 650 ನೀರು ಗಂಟಿಗಳ ಬದುಕು ಅತಂತ್ರವಾಗಿದೆ. ಗೌರಿ ಗಣೇಶ ಹಬ್ಬಕ್ಕೂ ಹಣ ಇಲ್ಲ ಅಂತ ಮಂಡ್ಯದ ಕಾವೇರಿ ಭವನದ ಎದುರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇದರಿಂದ ಗ್ಯಾರಂಟಿ ಹಿಂದೆ ಬಿದ್ದು ಸರ್ಕಾರದ ಬಳಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸಿದೆ. ಕೋಟಿ ಖರ್ಚು ಮಾಡಿದ್ರು ಬೆಂಗಳೂರಲ್ಲಿ ಮರಗಳ ಅವಾಂತರ ಮಾತ್ರ ತಪ್ತಾ ಇಲ್ಲ. ಸಣ್ಣ ಗಾಳಿ ಬಂದರೂ ಮರಗಳು ದರಶಾಹಿ ಆಗ್ತಾ ಇದ್ದು, ಸಾವು ನೋವು ಜೊತೆಗೆ ಅಪಾರ ಪ್ರಮಾಣದ ಹಾನಿ ಉಂಟಾಗ್ತಾ ಇದೆ. ಆದ್ರೆ ಈಗ ಬಿಬಿಎಂಪಿ ಹಣ ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳನ್ನ ನೋಡ್ತಾ ಇದ್ರೆ ಶಾಕ್ ಆಗುತ್ತೆ. ಒಂದು ದಿನಕ್ಕೆ ಮರ ತೆರವಿಗೆ ಸುಮಾರು 3.5 ಲಕ್ಷ ಖರ್ಚು ಮಾಡಿದ್ರೆ 1 ವರ್ಷಕ್ಕೆ ಬರೋಬ್ಬರಿ 11 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಆದ್ರೂ ದಿನಕ್ಕೆ 5ಕ್ಕೂ ಹೆಚ್ಚು ಮರ ಧರೆಗೆ ಉರುಳಿ ಸಾವು ನೋವುಗಳು ಸಂಭವಿಸ್ತಾ ಇರೋದ್ರಿಂದ ಬಿಬಿಎಂಪಿ ಅಧಿಕಾರಿಗಳು ಹಣವನ್ನ ಕೊಳ್ಳೆ ಹೊಡಿತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಜನರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡ್ತಾ ಇದ್ದಾರೆ. ಓದಿನ ಮೇಲಿನ ನಿರಾಸಕ್ತಿ ದೂರ ಮಾಡ್ತೇವೆ ಅಂತ ಮಕ್ಕಳು ಪೋಷಕರಿಗೆ ಪ್ರತಿಜ್ಞೆ ಮಾಡಿ ಪಾದಪೂಜೆಯನ್ನ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ವಿಶಿಷ್ಟ ಆಚರಣೆಯನ್ನ ಮಾಡಲಾಗಿದೆ. ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 242 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು, ಸಾಮೂಹಿಕವಾಗಿ ಮಕ್ಕಳು ಪಾದಪೂಜೆ ಹಾಗೂ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ತಂದೆ ತಾಯಿ ಪಾದ ಮುಟ್ಟಿ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡ್ತೇವೆ, ಪ್ರತಿದಿನ ಸರಿಯಾಗಿ ಶಾಲೆಗೆ ಬರ್ತೇವೆ ಅಂತ ಪ್ರಮಾಣವನ್ನ ಮಾಡಿದ್ದಾರೆ. ವಿದ್ಯಾಕಾಶಿ ಧಾರವಾಡ ಮತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿದೆ. ಮಾದಕ ದ್ರವ್ಯಗಳ ವ್ಯಸನಕ್ಕೆ ಬಿದ್ದು ಯುವಕರು ಹಾಳಾಗ್ತಾ ಇದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇತ್ತೀಚೆಗೆ ಆಂಧ್ರದಿಂದ ಡ್ರಗ್ಸ್ ಬರ್ತಾ ಇದೆ ಅಂತ ಹೇಳಿದ್ರು. ಈ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಕೂಡ ಆಂಧ್ರ ಮಾತ್ರವಲ್ಲ, ರಾಜಸ್ಥಾನ, ಒಡಿಶಾ ಮತ್ತು ಮಹಾರಾಷ್ಟ್ರದಿಂದಲೂ ಬರ್ತಾ ಇದೆ ಅಂತ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಡ್ರಗ್ ಪೆಡ್ಲರ್ಗಳನ್ನ ಹುಡುಕೋದೇ ಪೊಲೀಸರಿಗೆ ಸವಾಲಾಗಿದ್ದು, ಸಾರ್ವಜನಿಕರು ಸಹಕಾರವನ್ನ ನೀಡುವಂತೆ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಕೊಪ್ಪಳದ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ 100 ಟಿಎಂಸಿ ಗಡಿ ದಾಟಿದ್ದು 4 ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಡ್ಯಾಂ ಭರ್ತಿ ಹಿನ್ನೆಲೆ ರೈತ ಸಮೂಹದಿಂದ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಸಂಭ್ರಮಿಸಿದ್ದಾರೆ. 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿ ರೈತರು ಆತಂಕಕ್ಕೀಡಾಗಿದ್ದರು. ಇದೀಗ ರೈತರು ಫುಲ್ ಖುಷಿಯಾಗಿದ್ದಾರೆ. ಅಡಿಕೆ ಬೆಳೆಗಾರರಿಗೆ ಕೊಳೆ ರೋಗ ಮತ್ತೆ ಶಾಕ್ ಕೊಟ್ಟಿದೆ. ಮಲೆನಾಡಿನ ವಾಣಿಜ್ಯ ಬೆಳೆ ಆಗಿರುವ ಅಡಿಕೆ ಕೃಷಿಗೆ ಕೊಳೆ ರೋಗ ಅಂಟಿದೆ. ಶಿವಮೊಗ್ಗ ಭಾಗದಲ್ಲಿ ಸುಮಾರು 30,000 ಹೆಕ್ಟೇರ್ ಅಡಿಕೆ ಕೃಷಿಗೆ ರೋಗ ಅಂಟಿದ್ದು ಕೃಷಿಕರ ಜೀವ ಹಿಂಡುತ್ತಾ ಇದೆ. ಇದರಿಂದ ಬೆಳೆಗಾರರಿಗೆ ಈ ವರ್ಷ ಅರ್ಧ ಬೆಳೆಯೂ ಕೈ ಸೇರುವುದು ಅನುಮಾನವಾಗಿದೆ. ಹೀಗಾಗಿ ಸರ್ಕಾರ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಇರಾನಿ ಗ್ಯಾಂಗ್ ಆಕ್ಟಿವ್ ಆಗಿದೆ. ರಾತ್ರಿಯಾದರೆ ಸಾಕು ನಡು ರಸ್ತೆಯಲ್ಲಿ ಪ್ರತ್ಯಕ್ಷವಾಗುವ ಈ ಗ್ಯಾಂಗ್ ಒಂಟಿ ಮಹಿಳೆಯರು ಖಾಲಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿವೆ. ಮಹಂತೇಶ ನಗರ, ಅಮನ್ ನಗರದಲ್ಲಿ ಸೇರಿದಂತೆ ವಿವಿಧೆಡೆ ಮನೆಗಳ್ಳತನ ನಡೆದಿದ್ದು 2.5 ಲಕ್ಷ ಚಿನ್ನಾಭರಣ, 50,000 ಮೌಲ್ಯದ ಬೆಳ್ಳಿ, 2.20 ಲಕ್ಷ ನಗದು ಸೇರಿದಂತೆ 7 ಲಕ್ಷ ರೂಪಾಯಿ ಮೌಲ್ಯದ ವಸ್ತು ಎಗರಿಸಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಜೊತೆಗೆ ರಸ್ತೆ ಪಕ್ಕ ನಿಲ್ಲಿಸಿದ್ದ ಬೈಕ್ ಸಹ ಕದ್ದೊಯ್ದಿದ್ದಾರೆ. ಇನ್ನು ಖದೀಮರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಾವಿನಾಳ ಹಾಗೂ ಆಲ್ದಾಳ್ ಗ್ರಾಮಕ್ಕೆ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆ ಕುಸಿದು ಬಿದ್ದಿದೆ. ಸೇತುವೆ ಕಾಮಗಾರಿ ಮುಗಿದು ಜಸ್ಟ್ 1 ತಿಂಗಳಷ್ಟೇ ಕಳೆದಿದೆ. ಇನ್ನು ಸೇತುವೆ ಉದ್ಘಾಟನೆ ಕೂಡ ಆಗಿಲ್ಲ. ಆದ್ರೆ ಈಗ ಸೇತುವೆ ಒಂದೇ ತಿಂಗಳಿಗೆ ಕುಸಿದು ಬಿದ್ದಿದ್ದು ಕಳಪೆ ಕಾಮಗಾರಿ ನಡೆದಿರುವ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 15,000ಕ್ಕೂ ಅಧಿಕ ವಸತಿ ರಹಿತ ಫಲಾನುಭವಿಗಳು ಸ್ವಂತ ಸೂರಿನ ವ್ಯವಸ್ಥೆ ಇಲ್ಲದೆ ದಿನ ಕಳೀತಾ ಇದ್ದಾರೆ. ನಿವೇಶನ ಕಲ್ಪಿಸಿಕೊಡಿ ಅಂತ 20 ವರ್ಷಗಳಿಂದ ಹೋರಾಟ ಮಾಡಿದ್ರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ವಂತೆ. ಹೀಗಾಗಿ ಸರ್ಕಾರ ಈ ಬಾರಿ ಸೂರನ್ನ ಕಲ್ಪಿಸಿಕೊಡದೇ ಇದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾಡಿನೆಲ್ಲೆಡೆ ವಿಘ್ನ ವಿನಾಶಕ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮಂಗಳೂರಿನಲ್ಲಿರುವ ಒಂದು ಕುಟುಂಬ 95 ವರ್ಷಗಳಿಂದ ಗಣೇಶ ಮೂರ್ತಿ ತಯಾರಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ತಯಾರಿಸುವಂತಹ ಮೂರ್ತಿಗಳು ಅಮೆರಿಕಾಗೂ ರಫ್ತು ಆಗತ್ತಂತೆ. ಇನ್ನು ಒಂದೊಂದಷ್ಟು ಬೈ ಹುಲ್ಲುಗಳನ್ನ ಕೂಡ ಬಳಕೆ ಮಾಡಿಕೊಂಡು ಮೂರ್ತಿ ತಯಾರಿಕೆಯನ್ನ ಮಾಡಲಾಗ್ತಾ ಇದೆಯಂತೆ. ಇನ್ನು ಮೂರ್ತಿಗೆ ಇಂತಿಷ್ಟೇ ಹಣ ಅಂತ ಕೂಡ ನಿಗದಿಪಡಿಸಿಲ್ಲ. ಜನರು ಕೊಟ್ಟಷ್ಟು ಹಣವನ್ನ ಪಡೆದುಕೊಂಡು ಮೂರ್ತಿಗಳನ್ನ ಮಾರಾಟವನ್ನ ಮಾಡಲಾಗುತ್ತಂತೆ. ಇನ್ನು ಕುಟುಂಬಸ್ಥರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಿರಿಗೆರೆ ಮಠಕ್ಕೆ ಉತ್ತರಾಧಿಕಾರಿ ನೇಮಕ, ಟ್ರಸ್ಟ್ ಡೀಡ್ ತಿದ್ದುಪಡಿ ವಿವಾದ ಹಿನ್ನೆಲೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ವಿರುದ್ಧ ದಾವಣಗೆರೆಯಲ್ಲಿ ವಿರೋಧಿ ಬಣಗಳಿಂದ ಸಭೆ ಮಾಡಲಾಗಿದೆ. ಬಿಸಿ ಪಾಟೀಲ್, ಅಣಬೇರು ರಾಜಣ್ಣ, ಶಾಮನೂರು ಶಿವಶಂಕರಪ್ಪ ಸೇರಿದ ಬಣದಿಂದ ಸಭೆ ನಡೆದಿದ್ದು ಈ ಒಂದು ಸಭೆಯಲ್ಲಿ ಶ್ರೀಗಳು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಮಠದ ಬಗ್ಗೆ ಪದೇ ಪದೇ ಭಕ್ತರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದು ಮುಂದುವರೆದ್ರೆ ತಮ್ಮ ಸ್ಥಾನವನ್ನ ಕಳೆದುಕೊಳ್ಳಬೇಕಾಗುತ್ತದೆ ಅಂತ ವಿರೋಧಿ ಬಣಕ್ಕೆ ಶ್ರೀಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ವ್ಯಕ್ತಿಯೊಬ್ಬರು ಪ್ರಾಣಿಗಳಿಗಾಗಿಯೇ ಬದುಕನ್ನ ಮೀಸಲಿಟ್ಟಿದ್ದಾರೆ. ಮನೆಯಿಲ್ಲದೆ ಶೆಡ್ನಲ್ಲಿ ವಾಸ ಮಾಡ್ತಾ ಇರುವ ವ್ಯಕ್ತಿ ಗ್ಯಾರೇಜ್ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ. ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡು ಅದರಿಂದ ಬಂದ ಹಣದಿಂದ ಪ್ರಾಣಿಗಳ ಹಾರೈಕೆ ಮಾಡಲಾಗ್ತಾ ಇದೆ. ಅವರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆಗಳು ವ್ಯಕ್ತವಾಗ್ತಿವೆ.